ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳಿಗೆ ಶಿಕ್ಷೆ ಏನು ಅನ್ನೋದು ಪ್ರಕಟವಾಗಲಿದೆ. ಜನಪ್ರತಿನಿಧಿಗಳ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಇವತ್ತು ಕುಲಕರ್ಣಿಯ ಭವಿಷ್ಯ ನಿರ್ಧಾರವಾಗುತ್ತೆ. 17 ಆರೋಪಿಗಳ ಶಿಕ್ಷೆಯನ್ನ ಕೋರ್ಟ್ ಪ್ರಕಟಿಸಲಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿಜಯ್ ಕುಲಕರ್ಣಿ ದೋಷಿ ಅನ್ನೋದು ಸಾಬೀತಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನ ಮೊನ್ನೆ ನೀಡಿದೆ. ಒಟ್ಟು 17 ಆರೋಪಿಗಳನ್ನು ಅಪರಾಧಿ ಅಂತ ಹೇಳಿ ಘೋಷಿಸಿರೋದ್ರಿಂದ ಅದರ ಮುಂದುವರೆದ ಭಾಗವಾಗಿ ಸದ್ಯ ಆ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದು ಇವತ್ತು ತಿಳಿಯಲಿದೆ. ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಆಗುತ್ತೆ. ಇನ್ನೊಂದು ಕಡೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದಂತಹ ಕೇಸ್ ಅದು ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೆ ಹಾಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಮಾಡಲಾಗುತ್ತೆ. ಶಿಕ್ಷೆಯ ಪ್ರಮಾಣದ ಬಗ್ಗೆ ನನ್ನ ನ್ಯಾಯಾಲಯದಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆದಿದೆ. ಈ ವೇಳೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಂತಹ ಪ್ರತಿಯೊಬ್ಬ ಅಪರಾಧಿಯೂ ಕೂಡ ತಮ್ಮ ಕೊನೆಯ ಹೇಳಿಕೆಯನ್ನ ದಾಖಲಿಸಿದ್ರು. ಈ ವೇಳೆ ಕೆಲವರು ತಮ್ಮ ವೈಯಕ್ತಿಕ ಸಮಸ್ಯೆಗಳು, ಆರೋಗ್ಯದ ಸ್ಥಿತಿ ಹಾಗೆ ಕುಟುಂಬದ ಜವಾಬ್ದಾರಿಯನ್ನ ವಿವರಿಸುತ್ತಾ ಶಿಕ್ಷೆ ಕಡಿಮೆ ಮಾಡುವಂತೆ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ, ಒಬ್ಬ ಪೊಲೀಸ್ ಅಧಿಕಾರಿ ಸೇರಿದಂತೆ 17 ಮಂದಿ ಅಪರಾಧಿಗಳಿಗೆ ಜೀವಿತಾವಧಿ ಶಿಕ್ಷೆ ಜೊತೆಗೆ ಸಂತ್ರಸ್ತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳಿ ಸಿಬಿಐ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಬುಧವಾರ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳನ್ನ ಅಪರಾಧಿಗಳು ಅಂತ ಹೇಳಿ ಘೋಷಿಸಿ ತೀರ್ಪು ಪ್ರಕಟಿಸಲಾಗಿತ್ತು. ಶಿಕ್ಷೆಯ ಪ್ರಮಾಣ ಕುರಿತಂತೆ ನಿನ್ನೆ ನಡೆದ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಇವತ್ತು ತೀರ್ಪನ್ನ ನೀಡಲಿದ್ದಾರೆ. ಹಾಗಾದ್ರೆ ಯೋಗೇಶ್ ಗೌಡ ಕೊಲೆ ಟೈಮ್ ಲೈನ್ಸ್ ನ ನೋಡ್ತಾ ಹೋಗೋದಾದ್ರೆ 2016ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆಯನ್ನ ಮಾಡಲಾಯಿತು. 2019ರಲ್ಲಿ ಸಾಕ್ಷ್ಯ ನಾಶ ಮಾಡಿರುವಂತಹ ಕೇಸ್ ಹಾಗೆ FIR ದಾಖಲಾಗುತ್ತೆ. ಇನ್ನು 19 ಆರೋಪಿಗಳ ಪಟ್ಟಿ ಏವನ್ನಾಗಿ ಬಸವರಾಜ್ ಮುತ್ತಗಿ, ಇನ್ನು ಇವರು ಮಾಫಿ ಸಾಕ್ಷಿ ಆಗ್ತಾರೆ. A2 ಆರೋಪಿಯಾಗಿ ವಿಕ್ರಮ್, ಇದೇ ರೀತಿಯಾಗಿ A3 ಆರೋಪಿಯಾಗಿ ಕೀರ್ತಿ ಕುಮಾರ್, A4 ಆರೋಪಿಯಾಗಿ ಸಂದೀಪ್, A5 ಆರೋಪಿಯಾಗಿ ವಿನಾಯಕ್ ಸೇರಿದಂತೆ ಈ ರೀತಿಯಾಗಿ 19 ಆರೋಪಿಗಳ ಪಟ್ಟಿಯೇ ಇದೆ. ಇನ್ನು ಮುಂದುವರಿತಾ ನೋಡ್ತಾ ಹೋಗೋದಾದ್ರೆ A6 ಆರೋಪಿಯಾಗಿ ಮಹಾಬಲೇಶ್ವರ, A7 ಆರೋಪಿಯಾಗಿ ಸಂತೋಷ್, A8 ಆರೋಪಿಯಾಗಿ ದಿನೇಶ್ ಇದ್ದಾರೆ. ಒಟ್ಟಾರೆಯಾಗಿ 17 ಆರೋಪಿಗಳು ಅಪರಾಧಿ ಅನ್ನೋದು ಸಾಬೀತಾಗಿದೆ. A9 ಆರೋಪಿಯಾಗಿ ಅಶ್ವಥ್, A10 ಆರೋಪಿಯಾಗಿ ಸುನಿಲ್ KS ಹಾಗೆ A11 ಆರೋಪಿಯಾಗಿ ನಜರ್ ಅಹಮದ್ ಇದ್ದಾರೆ. ಇನ್ನು A12 ಆರೋಪಿಯಾಗಿ ಶಹನವಾಜ್, A13 ಆರೋಪಿಯಾಗಿ ನೂತನ್, A14 ಆರೋಪಿಯಾಗಿ ಹರ್ಷಿತ್ ಅವರ ಕೈವಾಡ ಇದೆ. ಹಾಗೆ A15 ಆರೋಪಿಯಾಗಿ ವಿನಯ್ ಕುಲಕರ್ಣಿ, A16 ಆರೋಪಿಯಾಗಿ ಚಂದ್ರಶೇಖರ್ ಇಂಡಿ, ಇವರಿಬ್ಬರು ಕೂಡ A15 ಹಾಗೆ A16 ಆರೋಪಿಗಳು. ಹಾಗೆ A17 ಶಿವಾನಂದ ಬಿರಾದಾರ್, ಇವರು ಕೂಡ ಮಾಫಿ ಸಾಕ್ಷಿ. ಇನ್ನು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಯ ಕುರಿತಂತೆ ಸತ್ಯಾಂಶವನ್ನ ತಿಳಿಸಿದವರು, ಹಾಗಾಗಿ ಇವರನ್ನ ಈ ರೀತಿಯಾಗಿ ಕನ್ಸಿಡರ್ ಮಾಡಲಾಗಿದೆ. ಹಾಗೆ A18 ವಿಕಾಸ್ ಕಲಬುರ್ಗಿ, A19 ಆರೋಪಿಯಾಗಿ ಚನ್ನಕೇಶವ ಟೆಂಗರೀಕರ್, ಇವರು ಆರೋಪಿಗಳಾಗಿದ್ದಾರೆ. ಇನ್ನು ನಿರ್ದೋಷಿ ವಾಸುದೇವ್ ನಿಲೇಖಣಿ ಹಾಗೆ A21 ಆರೋಪಿ ಅಂತ ಹೇಳಿ ಏನು ಕನ್ಸಿಡರ್ ಮಾಡಲಾಗಿತ್ತು ಸೋಮಶೇಖರ್, ಅವರನ್ನು ಕೂಡ ನಿರ್ದೋಷಿ ಅನ್ನುವಂತಹ ತೀರ್ಪು ನೀಡಲಾಗಿದೆ. 20 ಲಕ್ಷ ರೂಪಾಯಿಗೆ ಸುಪಾರಿಯನ್ನ ನೀಡಿದ್ದಂತಹ ಆರೋಪ ಕೂಡ ಕೇಳಿ ಬಂದಿದೆ. ಯೋಗೇಶ್ ಗೌಡ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಸುಪಾರಿಯನ್ನ ನೀಡಲಾಗಿತ್ತು. ಇನ್ನು ಪೊಲೀಸರಿಗೂ ಕೂಡ ಹಣದ ಆಮಿಷವನ್ನ ವಿನಯ್ ಕುಲಕರ್ಣಿ ನೀಡಿದ್ರು ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಇದರ ಸಂಕ್ಷಿಪ್ತವಾದ ತನಿಖೆಯನ್ನ ಮಾಡಲಾಯಿತು. ಸಿಬಿಐ ತನಿಖೆಯಿಂದ ಒಂದೊಂದೇ ಸತ್ಯ ಬಹಿರಂಗವಾಗುವುದಕ್ಕೆ ಶುರುವಾಯಿತು. ಏನಾಗಿತ್ತು, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತಹ ಸಾಕ್ಷಿಯನ್ನ ಕಲೆ ಹಾಕೋದಕ್ಕೆ ಶುರು ಮಾಡಿದ್ರು. ಇನ್ನು ಯೋಗೇಶ್ ಗೌಡರ ಪತ್ನಿ ಸೇರಿ ಸಾಕ್ಷಿಗಳೆಲ್ಲವೂ ಕೂಡ ಉಲ್ಟಾ ಆಗೋದಕ್ಕೆ ಶುರುವಾಯಿತು. ಒಂದು ಕಡೆ ಅವರ ಕುಟುಂಬಸ್ಥರು ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಇನ್ನೊಂದು ಕಡೆ ಬಸವರಾಜ್ ಮುತ್ತಗಿ ಅಪ್ರೂವರ್ ಟರ್ನಿಂಗ್ ಪಾಯಿಂಟ್ ಆಗತ್ತೆ. ಅವರು ನೀಡುವಂತಹ ಸ್ಟೇಟ್ಮೆಂಟ್ಗಳು ಈ ಕೇಸ್ಗೆ ಟೋಟಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ.
ಇನ್ನೊಂದು ಕಡೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯ ತೂಗುಗತಿ ಇದೆ. ಹಾಗಾಗಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಾಕ್ಷ್ಯನಾಶ ಪ್ರಕರಣದಲ್ಲಿ 7 ವರ್ಷ ಜೈಲು ಶಿಕ್ಷೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇದು ಅವರ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ನೀಡಲಿದೆ. ಸದ್ಯ 1 ತಿಂಗಳುಗಳ ಕಾಲಾವಕಾಶ ಇರುತ್ತೆ. ಈಗ ಯೋಗೇಶ್ ಕೊಲೆಗೆ ಆಸ್ತಿ ವಿವಾದ ಕಾರಣವಾಗಿದೆ ಅನ್ನುವಂತಹ ವಿಚಾರ ಕೂಡ ತಿಳಿದು ಬಂದಿದೆ. ಬಹಳ ಪ್ರಮುಖವಾಗಿ ಆಸ್ತಿ ವಿವಾದವೇ ಅವರ ಕೊಲೆಗೆ ಕಾರಣ ಅಂತ ಹೇಳಿ 40 ಎಕರೆಯಲ್ಲಿ 9 ಎಕರೆ ಜಮೀನನ್ನ ಯೋಗೇಶ್ ಖರೀದಿ ಮಾಡಿರ್ತಾರೆ. ಟೋಟಲ್ ಆಗಿ 40 ಎಕರೆ, ಅದರಲ್ಲಿ 9 ಎಕರೆಯನ್ನ ಖರೀದಿ ಮಾಡಿರ್ತಾರೆ. 15 ಎಕರೆ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಆ ನಂತರದಲ್ಲಿ ಕೇಳಿ ಬರುತ್ತೆ. ಇದು ಕೂಡ ಒಂದು ಆರೋಪ ಆಗಿದೆ. ಅದಾದ ನಂತರದಲ್ಲಿ ಯೋಗೇಶ್ ಗೌಡ ಇಂದ ಮುತ್ತಗಿಗೆ ಬೆದರಿಕೆ ಹಾಕುವಂತಹ ಕೆಲಸ ಆಗುತ್ತೆ. ಯೋಗೇಶ್ ಗೌಡ ಏನಿದ್ದಾರೆ ಹತ್ಯೆಯಾದವರು, ಅವರಿಂದ ಮುತ್ತಗಿಗೆ ಬೆದರಿಕೆ ಹಾಕ್ತಾರೆ. ಕೊಲೆಗೆ ಕಾರಣ ಇನ್ನೊಂದು ಆಂಗಲ್ನಿಂದ ರಾಜಕೀಯ ದ್ವೇಷ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ಯೋಗೇಶ್ ಗೌಡ ಅವರ ಹತ್ಯೆಗೆ ಕಾರಣ ಆಯ್ತು ಅನ್ನುವಂಥ ಪ್ರಮುಖ ಆರೋಪ. ಇನ್ನು ಸತೀಶ್ ಸೈಲ್ 2010ರಲ್ಲಿ ಕಾರವಾರದ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಿಕ್ಷೆ ಆಗುತ್ತೆ. ಶಾಸಕ ಸ್ಥಾನಕ್ಕೆ ಅವರಿಗೂ ಕೂಡ ಕುತ್ತು ಬೀಳುತ್ತೆ. ಇನ್ನು ಲಾಲು ಪ್ರಸಾದ್ ಯಾದವ್ ಬಹುಕೋಟಿ ಮೇವು ಹಗರಣ ಕೇಸ್ನಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯವು ಇವರಿಗೆ 5 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸುತ್ತೆ. ಹಾಗೆ ಲಾಲು ಪ್ರಸಾದ್ ಯಾದವ್ ದುಮ್ಕಾಗೆ ಸಂಬಂಧಿಸಿದ ಇತರ 4 ಪ್ರಕರಣಗಳಲ್ಲಿ ಈ ಹಿಂದೆ 14 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು. ಪ್ರಮುಖ ರಾಜಕಾರಣಿಗಳ ಕೇಸ್ ಇದು. ಇವರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗಿತ್ತು ಅನ್ನುವಂಥ ವಿಚಾರ.